ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಶಾಸಕರು ಹೋಗ್ತದೆ ಟೂರ್ಗೆ, ಇವತ್ತು ಆ ಮಕ್ಕಳನ್ನ ಬೀದಿಗೆ ಬಿಟ್ಟು ಪೌಷ್ಟಿಕಾಹಾರ ಕೊಡದೆ, ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡದೆ, ಮತ್ತೆ ಅಲ್ಲಿನ ಜ್ವಲಂತ ಸಮಸ್ಯೆಗಳು, ನೀರು ಕೊಡದೆ, ಕೆಲಸ ಕೊಡದೆ, ಉದ್ಯೋಗ ಕೊಡದೆ, ಇವತ್ತು ಏನು ಅನುಭವಿಸ್ತಿದ್ರ ಕ್ಷೇತ್ರ ಜನ 27 ಜನರು ಶಾಸಕರನ್ನ ಅವ್ರು ಬರೋದೊಳಗಡೆ ಬಹಿಷ್ಕಾರ ಹಾಕ್ಬೇಕು ರಾಜ್ಯದಿಂದ. ಯಾಕಂದ್ರೆ ಇವತ್ತು ಜನಗಳು ಸಾಯ್ತಾ ಇದಾರೆ, ಇವರು ಮಜಾ ಮಸ್ತಿ ಮಾಡಕ್ ಹೋಗ್ತಿದ್ರ. ಇವತ್ತೇನಾದ್ರು 27 ಜನ ಶಾಸಕರು ಏನೋ MOU ಅಗ್ರಿಮೆಂಟ್ ಮಾಡಕ್ ಹೋಗ್ತಿದ್ರ, MOU ಮಾಡ್ಕೊಂಡು ಇವತ್ತು ಉದ್ಯೋಗ ಸೃಷ್ಟಿ ಮಾಡಕ್ ಹೋಗ್ತಾ ಇದಾರ. ಇಲ್ಲ ಇವ್ರ ಜೊತೆ ಏನಾರ ರೈತರನ್ನೇನಾದ್ರೂ ಒಂದು ಎಲ್ಲಾ ಜಿಲ್ಲೆಗಳಿಂದನೂ ಒಂದು 10 ಜನ ರೈತರನ್ನೇನೋ ಕರ್ಕೊಂಡು ಹೋಗ್ತಾ ಇದಾರ. ಹೋಗ್ಲಿ ಒಪ್ಪ, ನೀವು ಜೊತೆ ಬನ್ನಿ, ರೈತರು ಬೇಕಲ್ಲ, ಮೂಲ ಸೌಕರ್ಯ ಕೊಡಕ್ಕೆ ಹೋಗ್ತಾರಲ್ಲ, ಇವತ್ತು ಕೃಷಿ ಬಗ್ಗೆ ರಿಸರ್ಚ್ ಮಾಡಕ್ ಹೋಗ್ತಾ ಇದ್ರಲ್ಲ. ಏನಾದ್ರು ರಾಜ್ಯದಲ್ಲಿ ಒಂದು 20 ಜನ ರೈತರು ಕರ್ಕೊಂಡಾಗ ಏನಾದ್ರು ಅಲ್ಲಿ ರಿಸರ್ಚ್ ಮಾಡಕ್ ಹೋಗ್ತಾ ಇದ್ರ? ನಾಚಿಗೆಟ್ ಸರ್ಕಾರ, ನೀತಿ ಸರ್ಕಾರ, ಭ್ರಷ್ಟಾಚಾರದಲ್ಲಿ ಮುಳುಗಿರೋಂಥ ಸರ್ಕಾರ. ಇವತ್ತು 27 ಜನನ ಇವತ್ತು ನೀವು ಫಾರಿನ್ ಟೂರ್ ಕಳಿಸ್ತಾ ಇದ್ರೆ, ಅದ್ರ ಜೊತೆ 34 ಸಚಿವರಿಗೆ 144 ನಿಗಮ ಕ್ಯಾಬಿನೆಟ್ ರ್ಯಾಂಕ್ಗಳು ಕೊಡ್ತೀರಿ, ಹೊಸ ಕಾರ್ಗಳು ಕೊಡ್ತೀರಿ, ಅವೈಜ್ಞಾನಿಕ 5 ಗ್ಯಾರಂಟಿ ಇರ್ತಂದ್ರಿ. ಅವೈಜ್ಞಾನಿಕ 5 ಗ್ಯಾರಂಟಿ ನೋಡ್ಕೊಳಕ್ಕೆ ಯಾರು ನೀವು ನೇಮಿಸಿದ್ರಿ? ಇವತ್ತು ಇವ್ರಿಗೆ ಕೇಸ್ ವರ್ಕರ್ ಬೇಡ, PDOಗಳು ಬೇಡ, ಆಮೇಲೆ ಇವರು ತಹಸೀಲ್ದಾರ್ ಬೇಡ, ACDC ಬೇಡ. ಆದ್ರೆ ಅವೈಜ್ಞಾನಿಕ ಇವರು ಕಾಂಗ್ರೆಸ್ ಕಾರ್ಯಕರ್ತರು ನೇಮಕ ಮಾಡಿ ಬೂತ್ ಮಟ್ಟದಲ್ಲಿ ಸಂಬಳ ಕೊಟ್ಟಂತ ಸರ್ಕಾರ, ನೀಚಗಟ್ಟ ಸರ್ಕಾರ, ಮಾನಗೆಟ್ಟ ಸರ್ಕಾರ ಇದು. ಇನ್ನೂ ಸರ್ಕಾರ ಉಳಿಸ್ಕೊಂಡಿದ್ದೀವಿ ಅನ್ನೋ ನಮ್ಗೆ ದುರಂತ ಇದೆ ನಮ್ದು. ಸರ್ಕಾರ ಬಿದ್ದು ಹೋಗುತ್ತೆ, ಆಗ ಮಾತನಾಡದೆ ಇರೋರು ಈಗೆಲ್ಲ ಮಾತಾಡ್ತಾ ಇದ್ದೀರಿ ಅನ್ನೋ ಪ್ರಶ್ನೆ ಬಂದ್ಬಿಡ್ತು. ನೇರವಾಗಿ ನಟರಾಜ ಗೌಡ್ರ ಹತ್ರ ಹೋಗ್ತೀನಿ. ಸರ್, ಈಗ ಪ್ರಶ್ನೆ ಇರೋದೇನು ಗೊತ್ತಾ, ಈಗ ನಾರ್ಮಲ್ ಆಗಿ ಅವ್ರ ಸ್ವಂತ ದುಡ್ಡಲ್ಲಿ ಎಂಜಾಯ್ ಮಾಡೋದಕ್ಕೆ ಹೋದ್ರು ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. 2.5 ವರ್ಷ ಆಗೋಯ್ತು, ಈಗ ಸಮಯ ಸಂದರ್ಭ ಅನ್ನೋದ್ರ ಬಗ್ಗೆ ಮಾತಾಡಬೇಡಿ ಅಂತ ಹೇಳಿದ್ರಿ. ಬಟ್ CM ಕುರ್ಚಿಗೆ ಸಂಬಂಧಪಟ್ಟಂತೆ ಬೆಳಗ್ಗೆದ್ರ ಚರ್ಚೆಗಳಾಗುತ್ತೆ ಸರ್, ಹಗ್ಗ ಜಗಾಟ ಆಗ್ತಾ ಇದೆ. ಡಿನ್ನರ್ ಮೀಟಿಂಗ್ ಅಂತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ, ಇದ್ರ ಮಧ್ಯದಲ್ಲಿ ಬಲ್ಕ್ ಆಗಿ ಹೋಗ್ತಿದ್ದಾರೆ ಸರ್. ಬಲ್ಕ್ ಆಗಿ 11 ಜನ ಹೋಗಿದ್ದಾರೆ, ನೆಕ್ಸ್ಟ್ 5 ರಿಂದ 6 ಜನ ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗ್ತಾರಂತೆ. ಚರ್ಚೆಗಳ ಆಗುತ್ತೆ. ಇದು ಒಳ್ಳೆ ಪ್ರಶ್ನೆ, ಸುದೀರ್ಘವಾದ ಪ್ರಶ್ನೆ. ಅದಕ್ಕಿಂತ ಮುಂಚೆ ನಮ್ಮ ಸೋದರ ನಾಗೇಂದ್ರ JDS ವಕ್ತಾರರು ನೀಚಗೆಟ್ಟ ಸರ್ಕಾರ, ಮಾನಗೆಟ್ಟ ಸರ್ಕಾರ, ಅಯೋಗ್ಯ ಇರುವ ಶಾಸಕರು ಇವೆಲ್ಲ ಭಾಷೆ ಉಪಯೋಗಿಸಿದ್ರು. ನಾನು ಇದನ್ನೇ ಅವರ ನಾಯಕರುಗಳಿಗೆ ಅಪ್ಲೈ ಮಾಡೋಣ. ಇದೇ ಭಾಷೆ ಎಲ್ಲರೂ ಒಂದೇ ತಪ್ಪಾರ್ದ ಮಾತಾಡಿ ಇವತ್ತಿನ ಸಿಚುವೇಶನ್ ಮಾಡಿ, ಈ ಡಿಬೇಟ್ ಇದೇ ಭಾಷೆ ಆಗೋಗಿದೆ, ಮುಂದೆ ಆಗೋಗಿದೆ ಅಲ್ಲ, ತಪ್ಪಾಟ ಶಿಕ್ಷೆ ಆಗುತ್ತೆ. ಪ್ರೆಸೆಂಟ್ ಇವಾಗಿನ ಬಗ್ಗೆ ಮಾತಾಡಿ. ಇವತ್ತು ನಿಮಗೆ 140 ಮ್ಯಾಂಡೇಟರಿ ಸರ್ಕಾರ ಇದೆಯಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಿ. ಇವತ್ತು CM ಕುರ್ಚಿ ಬಗ್ಗೆ ನೀವು ಹೋರಾಟ ನಾನು ಈಗ ಬೆಳಬೆಳಗ್ಗೆನೆ ಇಷ್ಟೊಂದು ರಾಜ್ಯದ ಜನ ಕಣ್ಣೀರ್ ಹಾಕ್ತಾರೆ. ಸತ್ಯ ಹೇಳ್ಬಾರ್ದು ಅಲ್ಲಿಗೆ. ಆ ಕ್ಷೇತ್ರದ ಜನಕ್ಕೆ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಆ ಕ್ಷೇತ್ರದ ಜನಕ್ಕೆ ಫೋನ್ ಮಾಡಿ ಕೇಳ್ತಾರೆ. ನಮ್ಗೆ ಸಮಸ್ಯೆಗಳು ಯಾರು ಒಂದು ನೈತಿಕತೆ ಮತ್ತೆ ಮೌಲ್ಯ ಅನ್ನೋದಿರುತ್ತೆ. ಒಬ್ಬ ಶಾಸಕರು ಸ್ವಂತ ಖರ್ಚಲ್ಲಿ ನಾನು ಹೋಗ್ತಾ ಇದ್ದೀನಿ ಅಂತಂದ್ರೂ ಕೂಡ ಆಯ್ತಾ, ಯಾಕಂದ್ರೆ JDSನವ್ರು ಈ ತರ ಕೂಗಾಡ್ತಿದ್ದು ನಾನು ನಿಮ್ಗೆ ಹೇಳ್ಬೇಕಾಗ್ತದೆ. ನಾನು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರ ಬಿತ್ತಲ್ಲ ಆ ಸಮಯದಲ್ಲಿ 10 ದಿನ ಅಮೆರಿಕದಲ್ಲಿದ್ರಲ್ಲ, ಯಾವ ಅಗ್ರಿಮೆಂಟ್ ಮಾಡ್ಕೊಂಡ್ಬಂದ್ರು, ಯಾವ MOU ಮಾಡ್ಕೊಂಡ್ಬಂದ್ರು, ಮೋಜು ಮಸ್ತಿಗೆ ಕುಮಾರಸ್ವಾಮಿ ಹೋಗಿದ್ರ, ಸರ್ಕಾರ ಅಂತ ಹೇಳ್ಬೇಕಲ್ಲ. 10 ದಿನ ಕುಮಾರಸ್ವಾಮಿ ಅವರು ಪಂಚತಾರಾ ಹೋಟೆಲ್ನ ಕುಮಾರಸ್ವಾಮಿ ಅವರು ಅಮೆರಿಕಾಗೆ ಹೋಗಿದ್ರಲ್ಲ, ಏನೇನು MOU ಮಾಡ್ಕೊಂಡ್ಬಂದ್ರು. ಅವಾಗ್ಲೂ ಕೂಡ ನೀಚ ಇದಕ್ಕೂ ಬಹಿರಂಗ ಆಗ್ತದೆ. ಫಾರಿನ್ ಟ್ರಿಪ್ ಮಾಡಿದ್ದಾರೆ ಸರ್, ಆ ಫೋಟೋನು ಸಮ್ಮೇಳನಕ್ಕೆ ಹೋಗಿರೋದು, CM ಹೋಗಿರೋದು, ನಾನು ಶಾಸಕರು ಹೋಗಿಲ್ಲ. ಇಲ್ಲಿ ಈಗ ಕೇಳ್ರಿ, ಈಗ ನಾನು ನಿಮ್ಮ ಭಾಷೆಯನ್ನೇ ಕುಮಾರಸ್ವಾಮಿ ಹೇಳೋದಾದ್ರೆ ಕಿತ್ತೋದ ಕುಮಾರಸ್ವಾಮಿ, ನೀಚಗೆಟ್ಟ ಕುಮಾರಸ್ವಾಮಿ ಈ ತರ ಹೇಳಕ್ ನನ್ಗೆ ಇಷ್ಟ ಇಲ್ಲ. ಬಿಜೆಪಿ JDS ವಕ್ತಾರರ ಮಾತಿಗೆ ನಾನು ಅದನ್ನ ಹೇಳ್ಬೇಕಾಗುತ್ತೆ. ನನ್ಗೆ ಆ ಭಾಷೆ ಉಪಯೋಗಿಸಕ್ ಇಷ್ಟ ಇಲ್ಲ, ನಾನು ಈ ಭಾಷೆ ಉಪಯೋಗಿಸಲ್ಲ. ಆದ್ರೂ ಕೂಡ ನೀವು ಹೇಳಿದ್ರೆ ನಾನು ರಿಪೀಟ್ ಮಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ ಆ ತರ, ಅದೇ ಭಾಷೆ ನಾನು ಅದೇ ಧ್ವನಿ ನಾನು ಮಾತಾಡ್ರಿ, ತಪ್ಪಿದೆ ಮಾತಾಡಿ. ಮುಖ್ಯಮಂತ್ರಿ ಆದಿಯಾಗಿ ಅವತ್ತು ಅಮೆರಿಕದಲ್ಲಿ ಕುತ್ಕೊಂಡ್ರಲ್ಲ, ನಾಗಪುರದವ್ರಿಗೆ ನಿಮ್ಮ ಸರ್ಕಾರವನ್ನ ಮಾರ್ಬಿಟ್ರಲ್ಲ, ಯಾರಿಗಾಗಿ ಮಾಡಿದ್ರಿ ನೀವು? ನಾಗಪುರದ ಬಿಜೆಪಿ ಶಾಸಕರು ಸರ್ಕಾರವನ್ನ ಕೊಂಡ್ಕೊಂಡ್ರಲ್ಲ, ಸರ್ಕಾರವನ್ನು ಬೀಳಿಸಿದ್ರಲ್ಲ, ಏನ್ ಮಾಡ್ತಾರೆ? ಪಂಚತಾರಾ ಹೋಟೆಲ್ ಕೈಗಾರ ಶಾಸಕರಿಗೆ ಸಿಗದೆ ಅಭಿವೃದ್ಧಿ ಮಾಡಿದರೆ
ಸರ್ಕಾರ ಸಿದ್ದರಾಮಯ್ಯ ಬೆಂಬಲದಿಂದ ಸಾಲ ಮನ್ನಾ ಮಾಡಿಬಿಟ್ರೆ ಸರ್ಕಾರ ನೀವು ಮೋಜು ಮಸ್ತಿ ಮಾಡ್ಕೊಂಡು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಡದಿಗೆ, ನಿಮ್ಮ ಪುತ್ರನಿಗೆ, ನಿಮ್ಮ ಸಹೋದರನಿಗೆ, ನಿಮ್ಮ ಅತ್ತಿಗೆಗೆ, ನಿಮ್ಮ ಅತ್ತಿಗೆಯ ಪುತ್ರನಿಗೆ, ನಿಮ್ಮ ಕುಟುಂಬಕ್ಕೆ 9 ಜನಕ್ಕೆ ನೀವು ಅಧಿಕಾರ ಕೊಡಕ್ಕೆ ಸರ್ಕಾರವನ್ನ ಬೀಳಿಸಿದ್ರಲ್ಲ ನೀವು. ಸರ್ಕಾರ ಬಿಡಿಸಿದ್ದಾರೋ? ಮಾನ ಮರ್ಯಾದೆ ಅನ್ನೋದು ಜೆಡಿಎಸ್ ಅವ್ರಿಗಿದ್ಯಾ? ನೈತಿಕತೆ ಮೌಲ್ಯಗಳು ಜೆಡಿಎಸ್ ಅವ್ರಿಗಿದ್ಯಾ? ಕೇಳಿಲ್ಲ, ಇದು ಕಂಪ್ಲೀಟ್ ಆಗಿಲ್ಲ, ನಾನು ಮಾತಾಡಕ್ಕೆ ಬಿಡಲಿಲ್ಲ ಅವರು. ವಾಪಸ್ ಬರ್ತೀನಿ. ಗೊತ್ತಿಲ್ಲಪ್ಪ, ಈ ಫಾರಿನ್ ಟ್ರಿಪ್ ಅಂದ್ರೆ ರಾಜ್ಯ ರಾಜಕೀಯದಲ್ಲಿ ಅತಿ ದೊಡ್ಡ ಸಂಚಲನ ಕಾರಣ. ಫಾರಿನ್ ಟ್ರಿಪ್ ಅಲ್ಲಿ ಇದ್ದಾಗಲೇ ಈ ಕಡೆ ಸರ್ಕಾರ ಬಿದ್ದೋಯ್ತು. ಈಗ ಸಿಎಂ ಕುರ್ಚಿಗೆ ಹಗ್ಗ ಜಗ್ಗಾಟಗಳಾಗ್ತಾ ಇದೆ. ಈಗ ಬಲ್ಕ್ ಆಗಿ ಶಾಸಕರು ಫಾರಿನ್ ಟ್ರಿಪ್ ಹೋಗ್ತಿದ್ದಾರೆ. ಹಾಗಾಗಿ ಅವ್ರು ವಾಪಸ್ ಬರೋಷ್ಟೊತ್ತಿಗೆ ಏನಾದ್ರೂ ಬದಲಾವಣೆಗಳು, ಬೆಳವಣಿಗೆಗಳು, ಕ್ರಾಂತಿಗಳಾಗಿ ಹೋಗುತ್ತಾ ಕಾಂಗ್ರೆಸ್ ಪಾಳೆಯದಲ್ಲಿ? ಇದು ಪ್ರಶ್ನೆ ಇದೆ.